ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ದೇವರ ಮಹಾಕೃಪೆ ನಿಮಿತ್ತ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನೆನೆಸಿ ಕರ್ತಾದಿ ಕರ್ತನಿಗೆ ನನ್ನ ಮಹಿಮೆಯನ್ನು ಸಲ್ಲಿಸೋಳಾಗಿದ್ದೇನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವು ಬದುಕಿದ್ದೇವೆ, ನಾವು ಉಸಿರಾಡ್ತಿದ್ದೇವೆ, ಈ ದಿನವನ್ನ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಕೇವಲ ನನ್ನ ಪರಲೋಕ ತಂದೆಯ ದಯೆ, ಕೃಪೆ. ಆಮೇಲೆ ಕ್ರಿಸ್ತೇಸು ತಾನೇ ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ದೇವಾದಿ ದೇವರಿಗೆ ಸ್ತೋತ್ರ. ನಮ್ಮನ್ನ ಇಷ್ಟು ಅಪಾರವಾಗಿ ಪ್ರೀತಿಸುವಂತ ದೇವರು ದಿನವನ್ನ ಒದಗಿಸಿ ಕೊಡ್ತಾ ಇರುವಂತ ಉದ್ದೇಶ ಏನು? ಯಾಕೆ ನಮಗಿಂತ ಚಿಕ್ಕವರು, ದೊಡ್ಡವರು, ಶ್ರೀಮಂತರು, ಆರೋಗ್ಯವಂತರು ಈ ಲೋಕವನ್ನ ಬಿಟ್ಟು ಹೋದಾಗ್ಯೂ ಬಲಹೀನರಾಗಿಯೂ ಅಲ್ಪರಾಗಿಯೂ ಇದ್ದಂತ ನಮ್ಮನ್ನ ದೇವರು ಪ್ರೀತಿಸ್ತಾ ಇದ್ದಾರೆ ಪ್ರಿಯರೇ. ಆ ಒಂದು ಆಲೋಚನೆಗೆ ನಮ್ಮನ್ನ ನಾವು ಒಪ್ಪಿಸಿಕೊಡೋದಾದ್ರೆ ದೇವ್ರು ಯಾಕೆ ನಮ್ಮನ್ನ ಬದುಕಿಸ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಒಂದು ಕಾರಣ. ಆತನಿಗೆ ನಿಮ್ಮೆಲ್ಲರ ಮೇಲೆ, ನಮ್ಮೆಲ್ಲರ ಮೇಲೆ ಒಂದು ಉದ್ದೇಶ ಉಂಟು. ನಮ್ಮೆಲ್ಲರ ಮೇಲೆ ದೇವರಿಗೊಂದು ಉದ್ದೇಶ ಉಂಟು. ಆ ಉದ್ದೇಶವನ್ನ ನೆರವೇರಿಸಲಿಕ್ಕೋಸ್ಕರವೇ ದಿನವನ್ನ ನಮಗೆ ಒದಗಿಸಿಕೊಟ್ಟು ತನ್ನ ಒಂದು ಕೃಪೆ ನಿಮಿತ್ತ ನಮ್ಮನ್ನ ಬಲಪಡಿಸ್ತಾ ಇದ್ದಾರೆ. ಹಾಗಿದ್ರೆ ದೇವರು ಈ ದಿನ ನಮ್ಮ ಮೇಲೆ ಇಟ್ಟಂತ ಉದ್ದೇಶವನ್ನ ದೇವರ ಜೀವವುಳ್ಳ ವಾಗ್ದಾನ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋರಾಗಿದೆ. ಆಮೇಲೆ ಹಾಗಿದ್ರೆ ಈ ದಿನ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಂತ ದೇವರ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಯೋಬನು ಬರೆದ ಗ್ರಂಥ 30ನೇ ಅಧ್ಯಾಯ 15ನೇ ವಚನ. ಬಾಧೆ ಪಡುವವರನ್ನು ಅವರ ಬಾಧೆಗಳ ಮೂಲಕವೇ ರಕ್ಷಿಸುವನು. ಆಮೇನ್. ಹಲ್ಲೆಲೂಯಾ. ಯಾರನ್ನ ಪ್ರಿಯರೇ? ಯಾವುದರ ಮೂಲಕವಾಗಿ ದೇವರು ರಕ್ಷಿಸ್ತಾರಂತೆ? ಬಾಧೆ ಪಡುವವರನ್ನು ಅವರ ಬಾಧೆಗಳ ಅಂದ್ರೆ ಕಷ್ಟಗಳ, ದುಃಖವಾದ ಒಂದು ಸಮಯದಲ್ಲಿಯೇ ಅವರನ್ನ ರಕ್ಷಿಸುವಂತ ದೇವರಾಗಿದ್ದಾರೆ. ಹೌದು, ಸತ್ಯವೇದದಲ್ಲಿ ಎಷ್ಟೋ ದೇವರನ್ನ ನಂಬಿ ದೇವರಿಗಾಗಿ ಜೀವಿಸ್ತಿರುವಂತ ಅನೇಕರನ್ನ ನಾವು ನೋಡ್ತಾ ಇದ್ದೇವೆ. ಅವರೆಲ್ಲರ ಜೀವಿತದಲ್ಲಿ ಅನೇಕ ಒಂದು ಅನುಭವಗಳ ಮಧ್ಯದಲ್ಲಿ ಅವರು ದೇವರನ್ನ ಬಲವಾಗಿ ಹಿಡಿದುಕೊಂಡಿರುವಂಥದ್ದನ್ನ, ದೇವರಿಗಾಗಿ ಜೀವಿಸಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಹೌದು, ನಮ್ಮೆಲ್ಲರ ಜೀವಿತದಲ್ಲಿ ಬಾಧೆಗಳುಂಟು, ನಷ್ಟಗಳುಂಟು, ಕಷ್ಟಗಳುಂಟು, ವೇದನೆ ಉಂಟು, ದುಃಖ ಉಂಟು, ಹೇಳಿಕೊಳ್ಳಲಾಗದಂತ ಸಮಸ್ಯೆಯು ಕೂಡ ಉಂಟು. ವೈಯಕ್ತಿಕವಾಗಿ ನಮಗೆ ನಾವೇ ಸಮಾಧಾನ ಪಡಿಸಿಕೊಳ್ಳಲಾಗದಂತ ಸ್ಥಿತಿಗತಿಗಳನ್ನು ಕೂಡ ನೀವು ಎದುರಿಸ್ತಾ ಇರ್ತೀರಿ, ಹೌದಲ್ವಾ? ಆದರೆ ನಮ್ಮ ಪಿತೃಗಳು ದೇವರ ಭಕ್ತರಾಗಿ ದೇವರಿಗಾಗಿ ಜೀವಿಸಿದಂತ ಅನೇಕರನ್ನ ನಾವು ನೋಡುವಾಗ, ಯೋಸೇಫನ್ನು ನೋಡುವಾಗ ಆತನಿಗೆ ಒಂದು ಹೇಳಿಕೊಳ್ಳಲಾಗದಂತ, ಯಾರು ಕೂಡ ಸಹಾಯ ಮಾಡದಂತ ಒಂದು ಇಕ್ಕಟ್ಟಾದ ಬಾಧೆಯಲ್ಲಿ ಆತನು ಜೀವಿಸ್ತ. ತನ್ನವರನ್ನ, ತಾನು ಪ್ರೀತಿಸಿದಂತ ತನ್ನ ತಂದೆಯನ್ನು ಕೂಡ ಬಿಟ್ಟು ಆತನು ಆ ಒಂದು ಜನರು ಗೊತ್ತಿಲ್ಲ, ಆ ದೇಶ ಗೊತ್ತಿಲ್ಲ, ಆ ದೇಶದ ಭಾಷೆ ಗೊತ್ತಿಲ್ಲ, ಅಂತಹ ದೇಶಕ್ಕೆ, ಗೊತ್ತಿಲ್ಲದ ಒಂದು ದೇಶಕ್ಕೆ, ಪರದೇಶಕ್ಕೆ ಆತನು ಹೋದ ಪ್ರಿಯರೇ. ಆತನಿಗೆ ಯಾರು ಸಹಾಯಕರಿಲ್ಲ. ಒಂದು ತಂದೆ ಮನೆಯಲ್ಲಿ ಉನ್ನತವಾಗಿ ಪ್ರಿಯಕರನಾಗಿ ಇದ್ದಂತ ಯೋಸೇಫ ಗೊತ್ತಿಲ್ಲದ ದೇಶಕ್ಕೆ ಬಂದು ಒಂದು ಹಾಳಾಗಿ ಒಂದು ದಾಸತ್ವದಲ್ಲಿ ಆತನು ಕೆಲಸ ಮಾಡ್ಬೇಕಾಗಿ ಬಂತು. ಎಲ್ಲಿಂದ ಎಲ್ಲಿವರೆಗೂ ಅಲ್ವಾ? ಎಷ್ಟು ವ್ಯತ್ಯಾಸವಾದಂತ ಜೀವಿತ ಅಲ್ವಾ? ಕೆಲವು ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ. ಎಲ್ಲವೂ ಸಂತೋಷಕರವಾಗಿದ್ದಾಗಲೇ ಅಕಸ್ಮಾತ್ ಆಗಿ ಕೆಲವೊಂದು ನಾವು ಊಹಿಸಲಾಗದಂತ ಕಷ್ಟ ನಷ್ಟಗಳು ಕೂಡ ಅಕಸ್ಮಾತ್ ಆಗಿ ಬಂದು ಬಿಡ್ತವೆ ವ್ಯತ್ಯಾಸಕರವಾಗಿ.
ನಾವು ಅಂದುಕೊಳ್ಳೋದೇ ಇಲ್ಲ ಈ ರೀತಿ ಆಗತ್ತೆ ಅಂತ ಪರಿಸ್ಥಿತಿನ ನೀವು ಯೋಸೇಫನ ರೀತಿಯಾಗಿ ಜೀವಿಸ್ತಾ, ಯೋಸೇಫನು ಕೂಡ ಅಂದುಕೊಂಡಿಲ್ಲ. ಆತನು ಮಾರಲ್ಪಡ್ತಾನೆ, ಆತನು ಗೊತ್ತಿಲ್ಲದ ದೇಶಕ್ಕೆ ಹೋಗ್ತಾನೆ. ತಂದೆ ಮನೆಯಲ್ಲಿ ಸುಖಕರವಾಗಿ ಬೆಳೆದಂತ ಯೋಸೇಫ ಅಲ್ಲಿ ಬಾನಿಸತ್ವದಲ್ಲಿ, ದಾಸತ್ವದಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಗೊತ್ತಿಲ್ಲದ ಜನರ ಮಧ್ಯೆ ತಪ್ಪು ಮಾಡಿದಂತ ಸ್ಥಿತಿಯಲ್ಲೂ ಕೂಡ ಆತನು ಜೈಲುವಾಸಕ್ಕೆ ಹೋಗ್ಬೇಕಾಗತ್ತೆ ಪ್ರಿಯರೇ. ಸೆರೆಮನೆಯಲ್ಲಿ ಇರ್ಬೇಕಾಗತ್ತೆ. ಅಂತಹ ಪರಿಸ್ಥಿತಿ ನಮ್ಮ ಜೀವಿತದಲ್ಲೂ ಬರ್ಬೋದು. ಆದರೆ ದೇವ್ರು ಹೇಳ್ತಿದ್ದಾರೆ, ಬಾಧೆ ಪಡುವವನನ್ನ ಅವರ ಬಾಧೆಯ ಮೂಲಕವೇ ರಕ್ಷಿಸ್ತಾರಂತೆ. ಯೋಸೇಫನು ಬಾಧೆ ಪಡುವುದರ ಮೂಲಕವಾಗಿಯೇ ಆತನ ಉನ್ನತ ಸ್ಥಾನಕ್ಕೆ ದೇವರು ನಡೆಸಿದ್ರು. ಯಾವ ದೇಶದಲ್ಲಿ ಅವನು ಅವಮಾನ ಪಡ್ತಾನೋ, ಯಾವ ದೇಶದಲ್ಲಿ ಒಂದು ದಾಸತ್ವದಲ್ಲಿ ಕೆಲಸ ಮಾಡಲಿಕ್ಕೆ ಆತನಿಗೆ ಆ ಒಂದು ಪರಿಸ್ಥಿತಿ ಬಂತು, ಅದೇ ದೇಶದಲ್ಲಿ ರಾಜನ ನಂತರ ರಾಜನಾಗಿ, ಪ್ರಧಾನನಾಗಿ ಎಲ್ಲರನ್ನ ಆಳುವಂತ ಒಂದು ಸ್ಥಿತಿಯಲ್ಲಿ ಯಾರ ಮೂಲಕವೂ ದಾಸತ್ವಕ್ಕೆ ಬರ್ತಾನೋ, ಯಾರ ಮೂಲಕಕ್ಕೆ ಆ ಪರಿಸ್ಥಿತಿಗೆ ಎದುರಾಗ್ತಾನೋ ಅವರೇ ಆತನ ಕಾಲ ಬಳಿಯಲ್ಲಿ ಬಂದು ನಿಂತುಕೊಳ್ಳುವ ಸ್ಥಿತಿಯಲ್ಲಿ ದೇವರು ನಿಲ್ಲಿಸಿದ್ರು. ನಿನ್ನ ಪರಿಸ್ಥಿತಿಯು ಮೇ ಬಿ ಇರ್ಬೋದು, ನಿನ್ನನ್ನು ಅನೇಕ ಒಂದು ಇಕ್ಕಟ್ಟುಗಳಲ್ಲಿ ಸಿಕ್ಕಿಸಿರ್ಬೋದು. ಆಮೇನ್. ಆದರೆ ದೇವರು ನಿನ್ನನ್ನು ನೋಡ್ತಾ ಇದ್ದಾರೆ, ನಿನ್ನ ಭಕ್ತಿಯನ್ನ ನೋಡ್ತಾ ಇದ್ದಾರೆ. ಯೋಸೇಫನು ನನ್ನ ದೇವರು ಕೈ ಬಿಟ್ಬಿಟ್ಟಿದ್ದಾರೆ ಎಂಬುದಾಗಿ ನೆನೆಸಿಲ್ಲ ಪ್ರಿಯರೇ. ಹಲ್ಲೆಲೂಯ. ಆತನು ದೇವರನ್ನ ಬಲವಾಗಿ ಹಿಡಿದುಕೊಂಡ, ದೇವರಿಗೆ ನಂಬಿಗಸ್ತನಾಗಿ ಪ್ರಾರ್ಥನೆ ಮಾಡ್ದ, ದೇವರೊಟ್ಟಿಗೆ ಸಹಸಂಬಂಧದಿಂದ ಅನ್ಯೋನ್ಯತವಾಗಿದ್ದ. ಆತನೊಟ್ಟಿಗೆ ಯಾರು ಮಾತನಾಡದೇ ಇದ್ದರೂ ದೇವರೊಟ್ಟಿಗೆ ಆತನು ಸಮಯವನ್ನ ಹೆಚ್ಚಾಗಿ ಕಳೀತಾ ಇದ್ದ. ಮೇ ಬಿ ನಿನ್ನ ಜೀವಿತದಲ್ಲಿ ಅನೇಕರು ತೊರೆದಿರಬಹುದು, ಬಿಟ್ಟು ಹೋಗಿರ್ಬೋದು. ಆದರೆ ನಿನ್ನನ್ನ ಪ್ರೀತಿಸುವಂತ ಒಬ್ಬ ದೇವರಿದ್ದಾರೆ, ನಿನಗಾಗಿ ಕಾದುಕೊಂಡಿದ್ದಾರೆ, ನಿನಗಾಗಿ ಎದುರು ನೋಡ್ತಿದ್ದಾರೆ ಅನ್ನುವಂಥದ್ದನ್ನ ನೀನ್ ಮರಿಬೇಡ. ಯಾರು ನಿನ್ನೊಟ್ಟಿಗೆ ಮಾತನಾಡು ಇದ್ದರೂ ಕೂಡ ದೇವರ ಸಮ್ಮುಖಕ್ಕೆ ಬಾ. ದೇವ್ರು ನಿನಗಾಗಿ ಕಾಯ್ತಾ ಇದ್ದಾರೆ. ನನ್ನ ಮಗಳು ಬರ್ತಾಳೆ, ನನ್ನ ಮಗ ನನ್ನೊಟ್ಟಿಗೆ ಮಾತನಾಡ್ತಾನೆ ಎಂಬುದಾಗಿ. ನಿನಗೋಸ್ಕರ ಒಂದು ಸ್ನೇಹಿತನಿದ್ದಾರೆ, ನಿನಗೋಸ್ಕರ ಒಂದು ತಂದೆ ತಾಯಿ ಅಂತೆ ನಿನ್ನನ್ನು ಸಂತೈಸುವಂತ ದೇವರಿದ್ದಾರೆ. ನಿನ್ನೆಲ್ಲ ಪ್ರತಿ ಪ್ರಶ್ನೆಗೂ ಉತ್ತರ ದೇವರಿಂದಲೇ, ನಿನ್ನೆಲ್ಲ ಪ್ರತಿ ಕಳವಳ ಗೊಂದಲಕ್ಕೂ ದೇವರಿಂದಲೇ ಸಮಾಧಾನ. ಅದಕ್ಕಾಗಿ ದೇವರನ್ನ ನಿರೀಕ್ಷಿಸು. ನಿನ್ನ ಯಾವುದೇ ಬಾಧೆಗಳಿದ್ದರೂ ಆ ಬಾಧೆಗಳ ಮೂಲಕವಾಗಿ ನಿನ್ನನ್ನು ರಕ್ಷಿಸಲಿಕ್ಕೆ ದೇವರು ಇಚ್ಛೆ ಪಡ್ತಾ ಇದ್ದಾರೆ. ಆಮೇಲೆ ನಾವು ಪ್ರತಿ ಕಷ್ಟಗಳು ಪರಿಹಾರ ಆಗ್ಲಿಕ್ಕಿವೆ. ದೇವರಿಗೆ ಸ್ತೋತ್ರ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ, ಮಹೋನ್ನತನೇ ಸ್ತೋತ್ರ ಅಪ್ಪ. ಬಾಧೆಗಳ ಮೂಲಕವಾಗಿ ನಮ್ಮನ್ನ ರಕ್ಷಿಸಿಕೊಳ್ಳುವಂತ ದೇವರಪ್ಪ, ನಿನಗೆ ಸ್ತೋತ್ರ. ಯಾರ್ಯಾರು ಕಷ್ಟ, ನಷ್ಟ, ವೇದನೆ, ದುಃಖದಲ್ಲಿದ್ದಾರೋ ಅವರೆಲ್ಲರನ್ನ ನೀನು ದರ್ಶಿಸಿ ಈ ವಾಗ್ದಾನ ಮೂಲಕ ಅವರಿಗೆ ಧೈರ್ಯಪಡಿಸಿ ಅವರ ಪರಿಸ್ಥಿತಿಗಳಿಂದ ಬಿಡುಗಡೆ ಕೊಡು. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.